ಅರವಿಂದ. ಏನ್ ದೇವದಾಸ, ನಂಗೆ ಈಗ ಏನು ಮಾತಾಡೋಕ್ಕೂ ಮನಸ್ಸಿಲ್ಲ. ಏನು ಹೇಳು? ಅರವಿಂದ್ ಅವರೇ, ಸಾರಿ ಸಾರಿ ಅಂತ ಕೇಳಿದ್ರು ಎಕ್ಸ್ಕ್ಯೂಸ್ ಮಾಡಂಗಿಲ್ಲನು? ನಿಮಗೆ ಮದ್ವೆ ಇಷ್ಟ ಆಯ್ತು ಅಂದ್ಗೂಟ್ಲೆ ಹ್ಞೂ ಅನ್ನಕ, ಇಷ್ಟ ಇಲ್ಲ ಅಂದ್ಗೂಟ್ಲೆ ಬ್ಯಾಡ್ ಬಿಡು ಅನ್ಕೊಂಡು ಸುಮ್ಮನಾಗಕ್ಕೆ. ನನ್ನ ಅದು ಏನಂತ ತಿಳ್ಕೊಂಡಿರೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ನನ್ನ ಫೀಲಿಂಗ್ಸ್ ಬಗ್ಗೆ ಬೆಲೆನೇ ಇಲ್ಲ. ನಾ ಇದ್ರ ಬಗ್ಗೆ ಏನು ಮಾತಾಡ್ಬೇಕಂತೂ ನಂಗೆ ಗೊತ್ತಾಗೋಲ್ತು. ಇಲ್ಲಿ ಯಾರು ತಪ್ಪೈತಂತೂ ನಂಗೆ ಗೊತ್ತಾಗೋಲ್ತು. ನಿಮ್ಮ ತಪ್ಪು ಏನು ತಪ್ಪು ತಿಳ್ಕೊಳಕತ್ತೀರೋ, ಏನು ನನ್ನ ತಪ್ಪು, ನನಗೆ ಒಂದು ಗೊತ್ತಾಗೋಲ್ತು. ಹೌದು, ನಾನು ನಿಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಡಂಗಿಲ್ಲ ಅಂತ ಅನ್ಕೋಬೇಡ್ರಿ. ನಾನು ಬೆಲೆ ಕೊಡ್ತೀನಿ, ಆದರೆ ನನ್ನ ಸಿಚುವೇಶನು ಹಾಗೆ ಇತ್ತಲ್ಲ, ಹಾಗಾಗಿ ಆದರೆ ನಾನು ಮಾಡಿದ ದೊಡ್ಡ ತಪ್ಪು ಅಂತ ನಂಗೆ ಗೊತ್ತಾಯ್ತು. ಗೊತ್ತಾದ್ರೆ ಏನು ಪ್ರಯೋಜನ? ನನಗದು ಬೇಕಾಗಿಲ್ಲ. ಈಗ ಮದ್ವೆ ನಿಲ್ಲಿಸ್ಬೇಕೋ ಏನು ಮಾಡ್ಕೋಬೇಕೋ? ಮಾಡ್ಕೋಬೇಕು, ಅದನ್ನೇ ಹೇಳಿದ್ದು. ಆಯ್ತು ತಗೋರಿ, ಮಾಡ್ಕೊಳ್ಳು. ನೀವಿನ್ನು ಹೋಗ್ಬೋದು. ಸಾರಿ, ನನಗೇನು ಕೇಳಿಸ್ವಲ್ತು. ಈಗ ಐ ಲವ್ ಯು. ಸಾರಿ ಸಾರಿ. ಇನ್ನು ಎಷ್ಟು ಸಲ ಕೇಳಲಿ? ಹಂಗೆ ಕೇಳ್ತಾನೆ ಇರ್ರಿ. ನಂಗೆ ಒಂಚೂರು ಬೇಜಾರು ಭಾಳ ಆಗೈತಿ. ಆ ಬೇಜಾರು ಹೋಗು ಮಟನು ಒಂಚೂರು ಕೇಳ್ತಿರ್ರಿ. ಅಯ್ಯೋ, ಯಾಕ ಬಂದ್ಲಕ್ಕ? ಅಲ್ಲ, ಮದ್ವೆ ಆದ್ಮೇಲೆ ಒಂದು ಸ್ವಲ್ಪ ಕೇಳಕ್ಕೆ ಸಾರಿ ಇಟ್ಕೋರಿ. ಸಿಟ್ಟು ಕಡಿಮೆ ಆಯ್ತು ಅರವಿಂದ. ಏನು ಇನ್ನೂ ಸಾರಿ ಕೇಳೋದೇನಾರ ಬಾಕಿ ಇತ್ತ? ಬೇಕಾದ್ರೆ ನಾನು ಅಶ್ವಿನಿ ಹೊರಗೆ ಹೋಗ್ತೇವಪ್ಪ. ಅನು ಸರಿ, ಅಲ್ಲಿ ಅವ್ವ ಹೊರಗೆ ಕಾಯಕತ್ತಾಳ. ಅಲ್ಲಿ ಅಪ್ಪಾಜಿನ ಹಾಸ್ಪಿಟ್ಲಾಗ ಒಬ್ಬರನ್ನೇ ಬಿಟ್ಟು ಬಂದೀನಿ. ಅಲ್ಲಿ ಅತ್ತಿ ಬಂದಿದ್ಲು ಊರಿಂದ. ನಾನು ಹೋಗ್ತೀನಿ. ಅರವಿಂದ್ ಅವ್ರೆ, ನಾನೇನು ಬರ್ತೀನಿ. ಅಲ್ಲಿ ಹೊರಗೆ ಅವ್ವ ನಿಂತಾಳ, ಹೋಗ್ತೀನಿ. ಬರ್ರಿ, ನಾನೇ ಹಾಸ್ಪಿಟ್ಲಿಗೆ ಬಿಟ್ಟು ಬರ್ತೇನೆ ನಿಮ್ಮನ್ನ ಅತ್ತಿನ. ಮಾವರ್ನು ಮೊನ್ನೆ ನೋಡ್ಕೊಂಬಂದಿದ್ದು, ಮತ್ತೆ ನೋಡೇ ಇಲ್ಲ. ಮಾತಾಡ್ಸ್ಕೊಂಬಂದಂಗೆ ಆಕತಿ. ಸರಿ ಬರ್ರಿ. ನೀವು ಹೋಗಿರಿ ಕೆಳಗೆ, ನಾ ಹಂಗೆ ಹಾಕೊಂಬರ್ತೀನಿ. ಬಾಯ್ ಅಶು. ಬಾಯ್ ಅನು. ಫೋನ್ ಮಾಡ್ತೀನಿ ನೋಡಿ ಸಂಜಿಕ್. ಸರಿ. ಅಣ್ಣ, ಮದ್ವೆ ನಿಂತೇ ಬಿಡ್ತಾ ಅಂತ ಬೇಜಾರಾಗಿತ್ತಾ? ಅದೇ ಅಪ್ಪ ಹೇಳ್ತಲ್ಲ, ಕೆಲಸ ಮಾಡಿ ಪಗಾರ ತಗೊಂಡು ನಿಂತ ಅವ್ರ ಮನೆಗೆ ಹೆಲ್ಪ್ ಮಾಡ ಅಂತ, ಅದಕ್ಕೆ ಅವರು ಒಪ್ಕೊಂಡ್ರು. ಸರಿ, ನಾ ಹಂಗೆ ಹಾಕೊಂಡು ಬಿಟ್ಟು ಬರ್ತೀನಿ ತಗೋರು, ಲೇಟ್ ಆಕತಿ. ನೀವು ಬರ್ತೀರಂತೇಳಿ ನನ್ನ ಮಗಳು ಹೇಳತ್ಲೆ ಭಾಳ ಖುಷಿ ಆಯ್ತು ರೀ ನನಗೆ. ಒಬ್ಬರೇ ಬಂದಿರಿ ನಿಮ್ಮ ಮಗನ ಕರ್ಕೊಂಡು, ಮತ್ತೆ ಯಾರೂ ಇಲ್ಲನ್ರಿ ನನಗೆ. ನಾನೆಲ್ಲ ಭಾಳ ಮಂದಿ ಬರ್ತಾರ ಅಂತ ಮಾಡಿದ್ದೆ. ನಿಮ್ದು ಹಾದಿ ಕಾಯಕತ್ತಿದ್ದು ನೋಡ್ರಿ. ಯವ್ವ, ಚಸ್ಮಾ ತೆಗಿವಿ. ಸುಮ್ಮನೆ ಇರ್ಲಾ, ಚಸ್ಮಾ ಇಲ್ಲಂದ್ರೆ ನಂಗೆ ಮಾತಾಡೋಕ್ಕಾಗಿಲ್ಲ. ಏನ ಅಂತಾರ, ಚಸ್ಮಾ ತೆಗೆದು ಮಾತಾಡಂತಾನ್ರಿ. ಅದು ಏನಂತಂದ್ರೆ, ನನ್ನ ಸರ್ಕಾರ ದವಾಖಾನೆ ಒಳಗ್ರಿ ನಂದು ಡೆಲಿವರಿ ಆಗಿದ್ದೆ. ನಮ್ಮವ್ವ ಅದು ಹುಟ್ಟಿದ್ದಂಗೆ ಇನ್ನೂ ಹೊರಗೆ ಬರ್ತಿದ್ದಂಗೆ ಆಕೆ ಏನು ಡೆಲಿವರಿ ಮಾಡ್ತಾಳಲ್ರಿ ಡಾಕ್ಟರ್ತಿ, ಆಕೆ ಕಣ್ಣಾಗ ಹಾಕೊಂಡಿದ್ದು ಚಸ್ಮಾ ಹೇಳ್ಕೊಂಡು ನಾ ಹಾಕೊಂಡ್ಬಿಟ್ಟಿನಂತ್ರಿ. ಅವಾಗಿಂದ ಚಸ್ಮಾದ ಹುಚ್ಚು ಚಾಲು ಆಗಿದ್ದು. ಇವತ್ತಿನರಿಗೆ ಚಸ್ಮಾ ಹಾಕೊಂಡೇನು ನೋಡ್ರಿ. ಇಂದಂಗೆ ಏನೋ ಕೇಳಿದ್ರಲ್ಲ, ಒಬ್ಬರೇ ಬಂದಿರಿ ಅಂದ್ರಲ್ಲ. ನಾನು ಹೇಳೋದಾದ್ರಿ, ನಾನು ನನ್ನ ಮಗ ನನ್ನ ಗಂಡ 3 ಮಂದಿ ಸಾಕಂತೀನಿ ನಾನು. ಆಮೇಲೆ ನೀವು ನಿಮ್ಮ ಕಡೆ ಯಾರ್ಯಾರು ಬರ್ತಾರೆ ಬರುವಲ್ರಿ ಬಳಗ, ನಮ್ಗೇನು ತೊಂದರೆ ಇಲ್ರಿ. ನಾವು ಮಾತ್ರ ಯಾರಿಗೂ ಹೇಳೋದಿಲ್ಲ. ಯಾಕಂದ್ರೆ ಬರೀ 17 ಸಾವಿರ ಭಾಳ ನೋಡ್ರಿ, 17 ಸಾವಿರ ಭಾಳ ಮಂದಿ. ಆಕಿ ನಮ್ಮ ಶಾಂತ ಅದಾಳಲ್ರಿ, ಅವ್ರ 2ನೇ ಮಗಳು ಲಕ್ಷ್ಮಿ, ಆಕಿನ್ನ ನನ್ನ ಮಗಗೆ ತಗೋ ಅಂತೇಳಿ ಒಂದ ಒತ್ತಾವತ್ತಿ. ಸಣ್ಣಕ್ಕೆದಾಳ, ಬ್ಯಾಡ್ ಅಂತ ಹೇಳಿದ್ರು ಒಟ್ಟ ಕೇಳುವಳ್ಳು. ಆಕಿನ್ನ ಮಾಡ್ಕೊ ಅಂತ ನಿಂತು ಬಿಟ್ಟಾಳ್ರಿ. ಎಣ್ಣ ನೀವು ಬೇರೆ ಕನ್ನೆ ತೊಗೊಂಡ್ರೆ ನಾ ಅಂತರೂ ಬಿಡೋದಿಲ್ಲ ಅಂತೇಳಿ. ಈಗ ನಮ್ಮ ಮನೆಯವರಿಗೆ ಒಂದು ರೀತಿ ತಂಗಿ ಸೆಂಟಿಮೆಂಟ್ ರೀ. ಅವರು ಬ್ಯಾಡ್ ಅನ್ನಕ್ಕೂ ಆಗ್ವಲ್ತು, ತೊಗೊಳಕ್ಕೂ ಆಗ್ವಲ್ತು. ಏನು ಮಾಡ್ಬೇಕು ಹೇಳ್ರಿ? ನನ್ನ ಮಗ ಒಪ್ಪಿದ್ರೆ ಮಾಡ್ಕೊಳ್ಳೋನ್ ತಗೋರ್ವಾ ಅಂತ ಅಷ್ಟ ಅಂದಾರ್ರಿ. ಅದಕ್ಕೆ ನಾ ಏನಂತೀನಿ, ಈಗ ಮುಂದಿರ್ತೆ ನಾವೀಗ ಹಿಂಗೆ ನಿಮ್ಮ ಮನೆ ಸಂಬಂಧ ಬೆಳ್ಸಾಕತ್ತೀವಿ ಅಂತ ಅಂದ್ಬಿಟ್ಲೆ ಏನಾಗ್ಬಿಡ್ತೈತೆ ಅಂದ್ರೆ, ಈಗ ಅದ್ರಾಗ ಬೇರೆ ನಿಮ್ಮ ಮಗ ಅವ್ರು ಪಾರ್ವತಿನ ಮದುವೆ ಆಗತ್ತಿರೋ ಹುಡುಗನ ಕಡೆ ಅವ್ರ ತಾವ್ರಕ್ಕನ್ನ ನಿಮ್ಮ ಮಗ ಮದುವೆ ಮಾಡ್ಕೊಳತ್ತಾನ. ನಿಮ್ಮ ಮನೆ ಸೊಸೆಯಾಗಿ ಯಾವ ಹುಡುಗಿ ಬರತ್ತಿ, ಒಂದಕ್ಕೊಂದು ಜಗಳ ಹತ್ತಬಾರ್ದು ನೋಡ್ರಿ. ಈಗ ಏನ್ಕೇನ್ರ ಹೇಳಿ ಸಂಬಂಧ ಮುರುಗಡೆ ಮಾಡ್ಸೋರ ಆಗು ಕಲ್ಯಾಣ ಕಾರ್ಯಕ್ಕೆ ಕಲ್ಲು ಹೋಗಿದ್ರೆ ಏನು ಮಾಡೋದು? ಹತ್ತು ಕರೆದು ಕಣ್ಣೀರು ಹಾಕಿದ್ಲಂದ್ರೆ ನಮ್ಮ ಮನೆಯವ್ರು ಕರಿಗೆ ಬಿಡ್ತಾರೆ. ಮತ್ತು ಆಕಿನ್ನ ಮದುವೆ ಮಾಡ್ಕೊಂಡ್ರೆ ಹತ್ತು ತಗೋ ಅಂತೇಳಿ ನನ್ನ ಮಗಗೂ ಒತ್ತಾವತ್ತಿ ಹಚ್ತಾರ್ರಿ. ಅದಕ್ಕೆ ಹೇಳೋದೇ ಬೇಡ ಅಂತೀನಿ ನಾನು. ಒಳ್ಳೆ ಕೆಲಸ ಆಯ್ತು. ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿ ಹುಡುಗನ ಕೊಟ್ಟು ಓಡಾಡಿ 7 ತಿಂಗಳು ಮದುವೆ ಲೇಟಾಕತ್ತೆ ಅಂದಿದ್ದಕ್ಕೆ, ಬಡವ್ರು ಅದಾರ ಅಂದಿದ್ದಕ್ಕೆ ಮದುವೆ ಮುರುಗಡೆ ಮಾಡ್ಕೊಂಡೇನಿ. ಈ ವಿಚಾರ ಇವ್ರಿಗೆ ಗೊತ್ತಾದ್ರೆ ಮದುವೆ ಮಾಡ್ಕೊತಾರ. ಮೊದಲೇ ಈ ವಿಚಾರ ಇವ್ರು ಶಾಂತ ಅವ್ರ ಮನ್ಯಾಗ ಎಲ್ಲರಿಗೂ ಗೊತ್ತು. ಅವ್ರು ಏನಾರ ಇವ್ರ ಮುಂದೆ ಹೇಳಿ ಬೆಂಕಿ ಹಚ್ಚಿದ್ರೆ ಇವರು ಅವ್ರ ಮುಂದೆ ಹೇಳಲಾರ್ದೇ ಚಲೋ ಆತು. ನಾವು ಹೇಳೋದು ಬೇಡ, ಇವರು ಹೇಳೋದು ಬೇಡ. ಗುಪ್ತಾಗಿ ನಾವೆರಡೂ ಮನೆಯವ್ರು ಸೇರಿ ಮುಗಿಸ್ಬಿಟ್ರಾತಿದನ್ನು. ಏನು ವಿಚಾರ ಮಾಡತ್ತೀರಿ? ಸೇಮ ನಮ್ಮ ಕಳ್ಳು ಬಳ್ಳ್ಯಾಗ ಹಿಂಗೆ ನೋಡ್ರಿ. ಈಗ ನಮ್ಮ ಮಗಳದು ಮದುವೆ ವಿಚಾರ ಹೊರಗೆ ಬಿತ್ತಂದ್ರೆ ಕಲ್ಲು ಹಾಕೋರು ಭಾಳ ಮಂದಿ ಅದಾರ ರೀ. ನಮಗೂ ಮದುವೆ ಆಗಿ ರಿಲೇಷನ್ನೇ ಕೊಟ್ಟು ತೊಗೊಳೋದು ಮಾಡಕ್ಕೆ ನಮಗೆ ಮನಸ್ಸಿಲ್ಲ ನೋಡ್ರಿ. ಅದಕ್ಕೆ ಈಗ ನೀವು ಈಗ ಒಂದು ಮಟ್ಟಕ್ಕೆ ಚಲೋನ ಅದೀರಿ. ಅದು ನಿಮ್ಮಂಥ ಶ್ರೀಮಂತರ ಮನೆ ಸಂಬಂಧ ಸಿಗಾಕತ್ತೈತಿ ನಮಗಂದ್ರೆ ಮತ್ತೊಟ್ಟು ಕಲ್ಲು ಹಾಕೋರು ಭಾಳ. ಒಂದಕ್ಕೆ 2 ಹುಡುಗಿ ಬಗ್ಗೆ ಹೇಳಿ ತಪ್ಪಿಸಿದ್ರಂದ್ರೆ ಏನು ಮಾಡ್ತೀರಿ? ಹೌದಿಲ್ಲ? ನಾವು ನೋಡ್ರಿ, ನಾನೇ ಹೇಳೋದಾದ್ರೆ ನಾವು ಯಾರಿಗೆ ಹೇಳೋದಿಲ್ಲ, ನೀವು ಯಾರಿಗೆ ಹೇಳಕೋಬೇಡ್ರಿ. ಗುಪ್ತಾಗಿ ಬಡ ಲಗ್ನ ಮಾಡಿ ಮುಗಿಸ್ಬಿಡೋಣ 2 ಮಂದಿ ಅಂದಾಗು. ಬೇಕಾದ್ರೆ ಹಿಂಗೆ ಮಾಡಿಬಿಡೋಣ. ನಾವು ತಾಯಿಗಳಾಗಿ ಹಿಂಗೆ ಅನ್ನೋಬೇಕಾರೆ ಹುಡುಗ ಹುಡುಗಿ ಭಾಳ ಇಷ್ಟಪಟ್ರು ಮದುವೆ ಮಾಡ್ಕೊಳಕತ್ರು ಅಂಥೇಳಿ ಹೇಳ್ಬಿಡುನು. ಈಗ ನೀವು ನಮ್ಮ ಮನೆಗೆ ಬಂದಿರೇ,
ಬೇಕಾರೆ ಇನ್ನೂ 4 ಮಂದಿ ಕರ್ಕೊಂಬರ್ರಿ, ಬಂದು ಅಷ್ಟ್ರು ಕೂಡ ಊಟ ಮಾಡಿ ಹೋಗಿಬಿಡ್ರಿ. ಕೊಟ್ಟು ತಗೊಳ್ಳೋ ಮಾತುಕತೆ ಮುಗಿದು ಬಿಡ್ತೈತಿ. ನಾನು ನನ್ನ ಮಗಗೆ ಹೇಳಿ ತಯಾರು ಮಾಡ್ತೇನೆ. ನಾನು ಬಂದು ನಿಮ್ಮ ಮನೆ ನೋಡ್ತೇನೆ ಒಂದ್ಸಲ ಹೆಂಗೈತಿ ಏನು ಎತ್ತ ಅಂತೇಳಿ. ಅವಾಗ ಏನಾಗ್ಬಿಡ್ತೈತಿ, ನಮ್ಮ ನಡಕ್ಕೆ ಇರೋದ್ರಿ ಇದು ಸಂಬಂಧ. ಇನ್ನೊಬ್ಬರಿಗೆ ಯಾಕೆ ಕೇಳಕ್ಕೆ ಹೋಗ್ಬೇಕು? ಅದಕ್ಕೆ ಒಮ್ಮೆ ಲಗ್ನ ಪತ್ರಿಕೆ ಕೊಡಾಕ ಹೋಗುನು, ಕೊಟ್ಟು ಮದುವೆ ಮಾಡಿ ಮುಗಿಸ್ಬಿಡೋನು. ಹಂಗೆ ಮಾಡೋಣ ತೋರಿ. ಆಹಾ, ಒಳ್ಳೇದಾತ. ನನಗೆ ಬೇಕಾದ್ದು ಇದೆ, ಇವ್ರು ಹೇಳೋದು ಅದ. ನನ್ನ ಮಗನ ಬಗ್ಗೆ ಇವ್ರಿಗೆ ಏನಾರ ಗೊತ್ತಾತಂದ್ರೆ ಮದ್ವೆ ಮಾಡ್ತಾರ, ಕೆರ್ಲೆ ಬೂಟ್ಲೆ ಹೊಡೆದು ಓಡಿಸ್ತಾರೆ. ಹಂಗಲ್ಲ ಮತ್ತೆ. ಒಳ್ಳೇದಾತ. ಹೆಂಗಾರ ಮಾಡಿ ಬಡ 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 ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಇದನ್ನು. ಹೌದು, ಇಲ್ಲಾಂದ್ರೆ ನನ್ನ ವಂಶ ಉದ್ಧಾರ ಆಗೋದು ಹೆಂಗೆ ಹೇಳ್ರಿ. ಅಂದಂಗೆ ಈ ಡ್ರೆಸ್ ನನ್ನ ಮಗ ಮನೆ ಕೊಡ್ಸಿದ್ದಲ್ಲ ಅವ ಇದೆ? ಹೌದ್ರಿ ಅತ್ತಿಯರ. ಆಹಾ, ನಿನ್ನ ಬಾಯಾಗ ಅತ್ತಿ ಅಂತ ಕೇಳಾಕ ಎಷ್ಟು ಚಲೋ ಅನ್ಸಕತ್ತೈತವ. ಬಂಗಾರದಂಥ ಹುಡುಗಿ ಇಂಥ ಮುತ್ತಿನಂಥ ಹುಡುಗಿ ನನ್ನ ಮಗಗೆ ಸಿಗಾಕತ್ತಿರೋದು ಪುಣ್ಯನ ಬಿಡು. ಮತ್ತೆ ಅದೇ ನೀವು ಬರ್ತೀರಿ ಅಂತಾನೆ ಇದನ್ನು ಹಾಕ್ಕೊಂಡೇನಿ ನೋಡ್ಲಿ ಅಂತ. ಅಲ್ಲ, ಇದು ಅವತ್ತು ಅರ್ಬಿ ಅಂಗಡಿಯಾಗ ನೋಡಿದಾಗ ಇವೆರಡು ಹಲ್ಲು ಮುಂದೆ ಕಾಣಲಿಲ್ಲಲ್ಲ. ಅಲ್ಲಪ್ಪ, ಇವೆರಡು ಹಲ್ಲು ಮಾತ್ರ ಕ್ವಾರಿಯಲ್ಲಿ ಬಂದಂಗೆ ಬಂದ್ಬಿಟ್ಟವ ನೋಡಲ್ಲ. ನಿಮ್ಮಂತಂದಾಗ ಯಾರಿಗಾರ ಇತ್ತನಪ್ಪ ಹಿಂಗೆ? ಅದು ಯಾರಿಗೂ ಇಲ್ರಿ. ಏನಾಗ್ಬಿಟ್ಟೈತಿ, ಇವೆರಡು ಹಲ್ಲು ಮಾತ್ರ ವಯಸ್ಸಿಗೆ ಮೀರಿ ಬುರ್ಬುರ್ ಅಂತೇಳಿ ಬೆಳೆದ್ಬಿಟ್ಟವು. ಯಾಕಂದ್ರೆ ಹುಟ್ಟತ್ಲೇ ಇದ್ದು ನೋಡ್ರಿ. ಈ ಉಳ್ಕದೆಲ್ಲ ಹಲ್ಲು 1 ವರ್ಷಕ್ಕೆ ಬಂದವ್ರಿ. ಇದು ಮಾತ್ರ ಹುಟ್ಟತ್ಲೇ ಇತ್ತು. ಇವೆರಡು ಹಲ್ಲಿಗೆ 1 ವರ್ಷ ವಯಸ್ಸು ಜಾಸ್ತಿ ರೀ. ಇವೆಲ್ಲ ಉಳ್ಕದ ಹಲ್ಲಿಗಿಂತಾನು ಗರ್ಗ ಸಚ್ಚಿ ಕೊಯ್ಬೇಕಂತ ನಾವು ನೋಡಿದ್ವಿ. ಆಗಿಲ್ಲ, ಟೈಮ್ ಸಿಕ್ಕಿಲ್ಲ. ನೋಡೋಣ ಆತಂದ್ರೆ ಗರ್ಗ ಸಾಚಿ ಕೊಯ್ದು ಬಿಡ್ತೇವೆ. ಸರಿ, ಈಗ ಹಂಗಾರೆ ನಾವು ಬರ್ಲಿರಿ. ಈಗ ನಾನು ನಮ್ಮ ಶಾಂತವನ ಗಂಡಿಗೆ ಪಾರ್ಸಿ ಆಗೈತಲ್ರಿ, ಹಂಗಾಗಿ ಅದನ್ನ ನೋಡಕ್ಕೆ ಬಂದ್ವಿ. ನಾನು ಇಲ್ಲಿ ಬರೋ ಉದ್ದೇಶಕ್ಕೆ ಬಂದಿದ್ರಿ, ಅವ್ರು ನೋಡೋಕ್ಕೆ ಅಂತ ಏನು ಬರಲಿಲ್ಲ. ಹಾಗಾಗಿ ಇಲ್ಲಿ ಬರೋದೇ ಇತ್ತಲ್ಲ ತಲೆಯಾಗ, ನಿಮ್ಮ ಕಡೆ ಮಾತಾಡ್ಬೇಕಂತೇಳಿ ಇಲ್ಲಿ ಬಂದಿದ್ದು. ಈಗ ನಿಮ್ಮ ಕಡೆ ಮಾತಾಡಿದ್ನಲ್ಲ, ಈಗ ದವಾಖಾನಿಗೆ ಹೋಗಿ ನೋಡ್ಕೊಂಡು ಬೆಟ್ಟಾಗಿ ಹೋಗ್ತೇನೆ ರೀ. ಅದಕ್ಕೆ ಅದ್ರಾಗ ಬೇರೆ ಈಗ ಪಾರ್ಸಿ ಬೇರೆ ಹೊಡೆದೈತಿ. ಒಂದನೇ ಮದ್ವೆ ಹುಡುಗಿ ಲಗ್ನನ ಪೂರ ಗಂಡಿನ ಮನೆ ಕಡೆನೇ ಈಗ ಹಾಕ್ತಾರ. ಅವ್ರೇನೋ ಇದ್ದಂತಾರೆ ಮಾಡ್ಕೊತಾರ. ಅಲ್ಲ, ನಾವು ಇದ್ದಂತಾರೆ ಬಿಡ್ರಿ, ಮಾಡ್ಕೊತೀವಿ. ಅದು 2ನೇ ಮದ್ವೆನೂ ಹೀಗೆ ಆಗಿಬಿಡ್ಲಿ, ನಾ ಸಾಯಕ್ಕಿಂತ ಮುಂಚೆ ಮದ್ವೆ ನೋಡ್ಬಿಡ್ತೇನೆ ಅಂತೇಳಿ ಏನಾರ ನನ್ನ ಗಂಡನ ಮುಂದೆ ನಾಟಕ ಮಾಡಿದ್ರಂದ್ರೆ ನನ್ನ ಗಂಡ ಕರಿಗೆ ನೀರಾಗಿಬಿಡ್ತಾನೆ ರೀ. ಅದಕ್ಕೆ ನಾ ಏನಂತೇನೆ, ಬಡ ನಮ್ಮ ನಿಮ್ಮ ಒಳಗೆ ಗಪ್ಚಿಪ್ ಲಗ್ನ ಮುಗಿಸ್ಬಿಡೋಣಂತೇನೆ ನೋಡ್ರಿ. ಒಮ್ಮೆ ಲಗ್ನ ಪತ್ರಿಕೆ ಕೊಟ್ಟು ಮರ್ಯಾದೆ ನಾನು ಲಗ್ನ ಮಾತಾಡೋಕೆ ಬಿಡು ಸಿಕ್ಕಿರಬಾರ್ದು. ಆಮೇಲೆ ಇನ್ನೊಂದು ಕರಾರ ಏನಪ್ಪ ಅಂದ್ರೆ, ಯಾರು ನನ್ನ ಮಗನ ಬಗ್ಗೆ ಏನು ಹೇಳಿದ್ರು ನೀವು ನಂಬಕ್ಕೆ ಹೋಗ್ಬೇಡ್ರಿ ಏನ್ರಿ. ಯಾಕಂದ್ರೆ ಕೆಡ್ಸಕ್ಕೆ ಹೇಳ್ತಿರ್ತಾರೆ. ಹಿಂಗೆ ಮಾಡಿ 2-3 ಸಂಬಂಧ ಕೆಡಿಸ್ಯಾರ್ರಿ ಸುಳ್ಳು. ಈಕಿ ಶಾಂತ ಅದಾಳಲ್ರಿ, ಬಾರಿ ಹಾಕ್ನಾಕದಾಳ. ಅಕ್ಕಿ ಮಗಳದಾಳಲ್ಲ, ನನ್ನ ಮಗನ ಮಾಡ್ಕೋಬೇಕನ್ನೋ ಆಶೆಕ್ಕೆ ಆಕೆಂತ್ರು ಛತ್ರಿ ಬಾರಿ ಬಿತ್ರಿ. ಸುಳ್ಳ ಕುಡಿತಾನ ಹಂಗೆ ಹಿಂಗೆ ಏನಾರ ಹೇಳ್ಬೋದು. ಅದಕ್ಕೆ ಅದು ಕರೆ ಅನ್ರಿ. ನೀವು ಅಷ್ಟೇ, ನನ್ನ ಮಗಳ ಬಗ್ಗೆ ಯಾರು ಏನಾರ ಹೇಳಿದ್ರೆ ಒಟ್ಟ ಕೇಳಕ್ಕೆ ಹೋಗ್ಬೇಡ್ರಿ. ಮದ್ವೆ ಫಿಕ್ಸ್ ಆಗಿತ್ತು, ಆ ಫಿಕ್ಸ್ ಆಗಿದ್ದು ಹುಡುಗನ ಕೂಟ ಅಡ್ಡಾಡಿದ್ಲು, ಆಮೇಲೆ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಲು, ಹಂಗೆ ಹಿಂಗೆ ಏನಾರ ಹೇಳ್ಬೋದು. ಹಂಗೆ ಹೇಳಿ 2-3 ಸಂಬಂಧ ತಪ್ಸ್ಯಾರ್ರಿ. ಅದಕ್ಕೆ ಹಂಗೆ ಏನಾರ ಹೇಳಿದ್ರಂದ್ರೆ ನೀವು ನಂಬಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಇಲ್ಲ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾವಿನ್ ಬರೋಣ್ರಿ. ಹಂಗಾರ ಹೊತ್ತಕತಿ ಕುಂದ್ರಿ, ಚಾ ಕುಡ್ದು ಹೋಗುವಂತಾರೆ. ಮನಿ ನೋಡು ನನ್ರಿ ಒಂಚೂರಿ. ಬಾಡ್ಗಿ ಮನಿ ರೀ, ನಿಮ್ಮಷ್ಟು ಶ್ರೀಮಂತರ ಅಲ್ಲ ನೋಡ್ರಿ ನಾವು. ಬರ್ರಿ, ಇದನ್ನೇ ನೋಡಿ ಬರ್ರಿ. ಲಾ 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 ಲಾ. ಅಲ್ಲಿ ಹೋಗಿದ್ದೆ ನಾನ ಇಲ್ಲ ಹೊರಗಿದ್ದೆ. ನಿಮ್ಮನ್ನ ಒಳಗೆ ಚೆಕಪ್ ಮಾಡಕ್ಕೆ ಕರ್ಕೊಂಡೋಗಿದ್ರಲ್ಲ, ಪಾಟೀಲ್ ಅಣ್ಣಾರು ಬಂದಿದ್ರು ಪಾಪ. ಅವರು ಬಂದು ನಿಮ್ಮನ್ನು ನೋಡ್ಬೇಕಂತ ಬಂದರೆ ನೀವು ಒಳಗೆ ಹೋಗಿದ್ರಲ್ಲ, ಹಂಗೆ ಮಾತಾಡ್ಕೊಂತ ಬಾಗಿಲ ಕಡೆ ಹೋದ್ವಿ. ಅಲ್ಲೇ ನಿಂತಿದ್ವಿ ಅಷ್ಟೇ. ಅವ್ರು ಅದೇ ಹೇಳತ್ತಿದ್ರು, ಮದ್ವೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ, ಮದ್ವೆ ನಾವು ಮಾಡ್ಕೋತೀವಿ, ನೀವು ಏನಿಲ್ಲ ಕುಂತ ಅಕ್ಕಿ ಕಾಳು ಅಷ್ಟು ಹಾಕ್ರಿ, ಇದ್ರ ಬಗ್ಗೆ ಚಿಂತಿನ ಬಿಟ್ಬಿಡ್ರಿ ಅಂತೇಳಿ ಹೇಳತ್ತಿದ್ರು. ದೇವ್ರಂತ ಮನುಷ್ಯ ಅದು ಯಾವ ಜಲುಂದಾಗ ನನ್ನ ಅಣ್ಣನು ತಮ್ಮನು ಮಗನು ಅಪ್ಪನು ಆಗಿದ್ದ. ಈ ಜಲುಂದಾಗ ಅವ್ರನ್ನ ತೀರ್ಸೋಕ್ಕಾಗಂಗಿಲ್ಲ. ರೀ ಸಮಾಧಾನ ಮಾಡ್ಕೊರಿ. ಖರೇನ ದೇವ್ರಂತ ಮನುಷ್ಯನ ಬಿಡ್ರಿ. ಯಾವ ಜಲಂದ ನನ್ನ ಅಣ್ಣ ಆಗಿದ್ನ ಏನ ಮಾವ, ಇದೇನು ಮಾಡ್ಕೊಂಬಿಟ್ಟಿ ಮಾವ? ಈಗ ಹೆಂಗೆ ಅನ್ಸಾತಪ್ಪ? ದವಾಖಾನಿಗೆ ಡಾಕ್ಟರ್ ಅದು ಗುಳಿಗೆ ಕೊಟ್ಟಿಂದ ಏನು ಯಾವಾಗ ಹುಷಾರಕ್ಕನಂತ ಮಾವ? ಏನ ಈಗ ಬಂದೇನ? ಅತ್ತಿಗೆಮ್ಮ ಬರ್ಲಿಲ್ಲ? ಬಂದ್ರ ಅದ್ಕೆಮ್ಮ ನನ್ನ ಹೆಂಡತಿ ಅವ್ನ ಮಗ ಇಬ್ರು ಬಂದ್ರ. ಅಂದ್ರೆ ನಾನು ಮುಂಚೆ ಬಸ್ಸಿಗೆ ಬಂದ್ಬಿಟ್ನಿ, ಅವ್ರ ಗಾಡಿ ತಗೊಂಬರಾಕತ್ತಾರ. ಅಂದ್ರೆ ಏನಾತಂದ್ರೆ ಅವ್ರದ್ದೇನೋ ಬೇರೆ ಕೆಲಸ ಇತ್ತು, ಹೊರಗೆ ಹೋಗಿದ್ರು. ನನಗೆ ವಿಚಾರ ಗೊತ್ತಾಗುತ್ತೆ, ನಾನು ಮುಂದೆ ಹತ್ತಿ ಬಂದ್ಬಿಟ್ಟೆ. ಆಮೇಲೆ ಅವ್ರಿಗೆ ಹೇಳಿದ್ನಲ್ಲ, ಈಗ ಹಿಂದೆ ಬರ್ತಾರ. ಹೌದಾ? ಮದ್ವಿ ಟೈಮ್ನಾಗ ಹಿಂಗೆ ಆಗ್ಬಿಡ್ತು. ಚಿಂತೆ ಮಾಡ್ಬೇಡ್ರಿ, ನಾವೆಲ್ಲಾರು ಅದೇವಲ್ಲ, ಚಂದ ಸುಸೂತ್ರಾಗಿ ನಡೆಸ್ಕೊಡ್ತೀವಿ. ನೀವೇನು ಚಿಂತೆ ಮಾಡ್ಬೇಡ್ರಿ. ಆರೋಗ್ಯದ ಕಡೆ 1 ಲಕ್ಷ ಕೊಡ್ರಿ, ಆರಾಮಾಗಿರ್ರಿ. ಹ್ಞೂ ಅಣ್ಣ, ದೇವ್ರಂತ ಬೀಗ್ರ ಸುಳ್ಳ ಯಾಕನ್ಬೇಕು ಪಾಪ. ಬರೀ ಬಂದು ಅಕ್ಕಿ ಕಾಳು ಹಾಕ್ರಿ, ಏನೂ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ ನೋಡಪ್ಪ. ಕರೆನ ನಾವು ಅದು ಯಾವ ಜಲಂದ ಪುಣ್ಯ ಮಾಡಿದ್ವಿ, ಏನು ನನ್ನ ಮಗಳ ಪುಣ್ಯನ ನನ್ನ ಪುಣ್ಯನ ಒಂದು ಗೊತ್ತಿಲ್ಲ. ಕರೆನ ಈ ಜಲಂದಾಗ ಇಂಥವ್ರು ಸಿಕ್ಕಾರ.
ಮಗನು ಇವನ ಹಳ್ಯಾನು ಇವನ ನೀನ ನೋಡ್ಕೋಬೇಕಪ್ಪ ಇನ್ಮ್ಯಾಗ. ಅಯ್ಯೋ ಅಣ್ಣ, ಅದನ್ನ ನೀ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆನೇ ಇಲ್ಲ. ನೋಡ್ರಿ, ನಮಗೊಂದು ಗಂಡು ಮಗ ಇಲ್ಲ ಅನ್ನೋದು ನಮ್ಮ ಮರ್ತು ಬಿಟ್ಟೆ ನೋಡಿ. ಅಷ್ಟು ನಮಗೆ ಆಸರ ಆಗ್ಯಾರ ಇವ್ರು. ಆರಾಮಾಗಿದ್ರ ಅಷ್ಟ ಸಾಕು ಮಾವರ್. ಎಂತ ಡಿಸ್ಚಾರ್ಜ್ ಮಾಡ್ತಾರಂತ? ಇವತ್ತ ಅಣ್ಣ, ಈಗ ಡಿಸ್ಚಾರ್ಜ್ ಮಾಡ್ತೇನೆ ಅಂತ ಹೇಳ್ಯಾರ. ಈಗ ಆ ಬಿಲ್ ಅದು ಕಟ್ಟೋದೈತಲ್ಲ, ಎಲ್ಲ ಕುರ್ಸಿ ಮುಗಿಸಿಂದ ಈಗ ಹೋಗಿ ಬರ್ತೇನೆ. ಈಗ ರೊಕ್ಕ ಕಟ್ಟಿ ಗಡ ರಸೀಟಿ ತೊಗೊಂಬರ್ತೇನೆ. ಇವತ್ತ ಡಿಸ್ಚಾರ್ಜ್ ಮಾಡೋದು. ನಾ ಕಟ್ ಬರ್ತೀನಿ ತಗೋರಿ ಐತಿಯರ. ಇದು ದುಡ್ಡು ಐತ್ರಿ, ನನ್ನ ಪರ್ಸ್ನಾಗ ಐತಿ. ಮತ್ತೆ ಯಾಕೆ ತ್ರಾಸ ತೊಗೊಂತೀರಿ? ಹಂಗೇನಾರು ಬೇಕಾದ್ರೆ ನಾನು ನಿಮ್ಮನ್ನು ಕೇಳ್ತೇನಂತ. ಈಗ ಸದ್ಯ ಏನು ಬೇಡ, ಐತಿ ದುಡ್ಡು ಐತಿ. ಆಗಲೇ ನೋಡಿನ ರಸೀಟಿನ ಎಷ್ಟು 5,000 ಚಿಲ್ಲರ್ ಆಗೈತಿ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಆಯುಷ್ಮಾನ್ ಕಾರ್ಡ್ ಒಂದು ಐತಾ, ಹಂಗಾಗಿ ಸ್ವಲ್ಪ ನಮ್ಗೆ ಒಂಚೂರು ಫ್ರೀನೂ ಆಗೈತಿ. ಆಮೇಲೆ ಇಲ್ಲಿ ಅಷ್ಟೊಂದು ಬರೀ ಗುಳಿಗೆ ಔಷಧಿದ್ದೇ ಒಂದು ಸ್ವಲ್ಪ ನಮಗೆ ಖರ್ಚು ಅನ್ನಕ್ಕೆ, ಬೇರೆ ಏನು ಹಂಗೆಲ್ಲದಕ್ಕೂ ರೊಕ್ಕ ತೊಗೊಳಕತ್ತಿಲ್ಲ. ಅಂದರೆ ಅಂಕಲ್ ಮಾವಾರು ಹೇಳಿದ್ರಲ್ಲ, ನಮ್ಮ ಕಡೆದವ್ರು ನೋಡ್ಕೊರಿ ಅಂದಿದ್ದಕ್ಕೆ ಸ್ವಲ್ಪ ಆದಷ್ಟು ಒಂಚೂರು ಫ್ರೀ ಮಾಡಿಕೊಟ್ಟಾರ. ಓ ಹೌದಾ, ಸರಿ ನೀ ಹಂಗಾರೆ ಪೇ ಮಾಡು. ಅವ ಅಂದಂಗೆ ಇವ್ರು ಗಿರ್ಜಕಂಟಿ, ಪತಿಮಂಟಿ, ಲಕ್ಷ್ಮಿ ಎಲ್ಲೋದ್ರು? ನನಗೆ ಗೊತ್ತಿಲ್ಲವಾ. ಇಲ್ಲ ಅವರಿಬ್ರು ಮನೆಗೆ ಹೊಂಟಿದ್ರು. ಮತ್ತು ಲಕ್ಷ್ಮಿ ನಾನು ಹೋಗಿ ಬರ್ತೇನೆ, ಒಂಚೂರು ಜಳಕ ಮಾಡ್ಕೊಂಡು ಅಂಗಳ ಬಾಗ್ಲ ಕಸ ಹೊಡೆದು ಬರ್ತೇನೆ ಅಂತೇಳಿ ಅವ್ರ ಜೊತೆಗೆ ಹೋದ್ಲಕ್ಕೆ. ಹೌದಾ, ಚಲೋ ಆತ್ ಬಿಡ. ಆಕ್ಯಾರ ಹೋಗಿದ್ದೆ, ಮನ್ಯಾಗ ದೀಪ ಹಚ್ಚಿಲ್ಲ, ನನಗರ ಸಮಾಧಾನ ಆಗಕತ್ತಿದ್ದಿಲ್ಲ. ಅದೇ ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತ ಸುದ್ದಿ ಗೊತ್ತಾಗುತ್ತಲೇ, ನಾ ಹೋಗಿ ಎಲ್ಲ ಕಸ ಹೊಡೆದು ಸ್ವಚ್ಛ ಮಾಡ್ಕೋತೇನೆ, ಗಾದಿ ಅದು ಜಾಡಿ ಸಪ್ಪಗೆ ಹಾಸಿ ರೆಡಿ ಮಾಡ್ತೇನೆ ಅಂತ ಹೋದ್ಲು. ನನ್ನ ಮಗಳಿಗೆ ತಿಳುವಳಿಕೆ ಬಂದ್ಬಿಟ್ಟತಿ, ಈಗ ದೊಡ್ಡಕ್ಕೆ ಆದ್ಲಿಗೆ ಆಕಿನ. ಹಂಗ ಬಿಡ, ಈಕಿನ ಒಂದು ವಯಸ್ಸು ಅಂತ ಬಂದಿಂದ ಎಲ್ಲ ಆಕ್ಕೇತತಿಯಮ್ಮ. ಹ್ಞೂನವ್ವ ರೀ, ನೀವೇನು ಚಿಂತೆ ಮಾಡಬೇಡ್ರಿ, ಎಲ್ಲ ಸುಸೂತ್ರವಾಗಕತ್ತೇನ? ಇಲ್ಲ, ಏನಿಲ್ಲ, ಚಿಂತೆ ಮಾಡಲ್ಲ.